ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಿನ ಒಂದು ಹೊಸ ಅಪ್ಡೇಟ್ ಏನಂದರೆ ಎಲ್ಲರಿಗೂ ಖುಷಿ ತರುವಂಥದ್ದು. ಇದು ಏನಂದರೆ ಖಾಸಗಿ ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳಲ್ಲಿ 600 ಹೆಚ್ಚುವರಿ ಸೀಟ್ ಆಗಿದೆ ಅಂತ ಬಂದಿದೆ. ಇದನ್ನು ನೀವು ಹೋಗಿ ಈಗ NMCಯಲ್ಲಿ ನೋಡ್ಬೋದು. ನಾನು ತೋರಿಸಿದ್ದೀನಿ ನೋಡಿ. ರೀಸೆಂಟ್ ಆಗಿ 15/9/11/9/69 ಅಷ್ಟೇ ಇದೆ. ಯಾವುದೇ ಹೊಸ ನೋಟಿಸನ್ನು NMC ಇದರ ಬಗ್ಗೆ ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡಿದರೂ ಅದನ್ನು ವಾಪಸ್ ತೊಗೊಂಡಿದ್ದಾರೆ. ಬಟ್ ಬೇರೆ ಪತ್ರಿಕೆಗಳೆಲ್ಲ ಈ ಸುದ್ದಿ ಬರ್ತಾ ಇದೆ. ಇದು ಅಫಿಷಿಯಲಾಗಿ ಕನ್ಫರ್ಮೇಷನ್ ಆದ ನಂತರ ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಪ್ರಸಕ್ತ ಸಾಲಿಗೆ ಕರ್ನಾಟಕದ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಹೆಚ್ಚುವರಿಯಾಗಿ 400 ವೈದ್ಯಕೀಯ ಸೀಟುಗಳನ್ನು ಇತ್ತೀಚೆಗೆ ಮಂಜೂರು ಮಾಡಿದ್ದ MCC ಇದೀಗ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಹೆಚ್ಚುವರಿಯಾಗಿ ಒಟ್ಟು 600 ಸೀಟುಗಳನ್ನು ಮಂಜೂರು ಮಾಡಲಾಗಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ಏನಂದರೆ, ರಾಜ್ಯದ ವೈದ್ಯಕೀಯ ಕಾಲೇಜುಗಳಿಗೆ ಹೆಚ್ಚುವರಿಯಾಗಿ ಮಂಜೂರು ಆಗಿರುವ ವೈದ್ಯಕೀಯ ಸೀಟುಗಳನ್ನು 2ನೇ ಸುತ್ತಿನಲ್ಲಿ ಹಂಚಿಕೆ ಮಾಡಲಾಗುವುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ H. ಪ್ರಸನ್ನ ಅವರು ತಿಳಿಸಿದ್ದಾರೆ. ಇದೊಂದು ತುಂಬ ಒಳ್ಳೆಯ ಸುದ್ದಿ. ಯಾಕಂದರೆ ನಮಗೆ ತುಂಬ ಜನರಿಗೆ ಕನ್ಫ್ಯೂಷನ್ ಇತ್ತು. ಸೆಕೆಂಡ್ ರೌಂಡಿಗೆ ಇಫ್ ಸೀಟ್ಸ್ ಇನ್ಕ್ರೀಸ್ ಆದರೂ ಕೂಡ ಸೆಕೆಂಡ್ ರೌಂಡಿಗೆ ಬರುತ್ತೋ ಏನು, ಮಾಪಪ್ ರೌಂಡಿಗೆ ಬರುತ್ತೋ ಅಂತ. ಮಾಪಪ್ ರೌಂಡಿಗೆ ಬಂದಿದ್ದು ಏನು ಸಮಸ್ಯೆ ಇದ್ದಿದ್ದಿಲ್ಲ. ಲಾಸ್ಟ್ ಇಯರ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 100 ಸೀಟ್ ಇನ್ಕ್ರೀಸ್ ಆದಾಗ ಹೇಗೆ ಮಾಡಿದ್ರಲ್ಲ ಅದೇ ಥರ ಮಾಡ್ತಿದ್ರು. ಬಟ್ ತುಂಬ ಕನ್ಫ್ಯೂಷನ್ ಇರ್ತಿತ್ತು ಸ್ಟೂಡೆಂಟ್ಸಿಗೆ. ಈ ಸಲ ಒಂದು ಒಳ್ಳೆ ಕೆಲಸ ಏನು ಮಾಡಿದ್ದಾರೆ ಅಂದರೆ, ಪ್ರಸನ್ನ ಸರ್ ಅವರು ಮೊದಲೇ ಕ್ಲಾರಿಫಿಕೇಷನ್ ಕೊಟ್ಟಿಬಿಟ್ಟಿದ್ದಾರೆ. ಈಗ ಇನ್ಕ್ರೀಸ್ ಆಗಿರೋ 600 ಸೀಟ್ಗಳನ್ನು ಸೆಕೆಂಡ್ ರೌಂಡಲ್ಲಿ ಹಾಕಿ ರೀರನ್ ಮಾಡ್ತೀವಿ ಅಂತ. ನೆಕ್ಸ್ಟ್ ನೋಡೋದು, ನೀಟ್ ಫಲಿತಾಂಶದ ನಂತರ ಪ್ರಕಟಿಸಿದ್ದ ಮೊದಲ ಸುತ್ತಿನ ಸೀಟ್ ಹಂಚಿಕೆಯಲ್ಲಿ 9263 ಸೀಟುಗಳು ಲಭ್ಯವಿದ್ದವು. ಹೆಚ್ಚುವರಿ ಸೀಟುಗಳು ಕಾರಣದಿಂದ ರಾಜ್ಯದಲ್ಲಿ ಲಭ್ಯವಿರುವ ವೈದ್ಯಕೀಯ ಸೀಟುಗಳ ಸಂಖ್ಯೆ 10,263ಕ್ಕೆ ಏರಿಕೆ ಆಗಿದೆ. 9,263 ಇದ್ದು 10,263 ಆಗಿದೆ. ಕರ್ನಾಟಕವು ಸೇರಿದಂತೆ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಹೆಚ್ಚುವರಿಯಾಗಿ ಮಂಜೂರು ಮಾಡಿದ ಸೀಟುಗಳ ವಿವರಗಳನ್ನು NMC ಅಧ್ಯಕ್ಷ MK ರಮೇಶ್ ಅವರು ಪ್ರಕಟಿಸಿದ್ದಾರೆ. ರಾಜ್ಯದ 8 ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ತಲಾ 50 ಸೀಟುಗಳ ಹೆಚ್ಚಳಕ್ಕೆ ಮೊದಲು ಅನುಮತಿ ನೀಡಿತ್ತು ಎಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲಿ. ಇದೀಗ ಪ್ರಸಕ್ತ ಸಾಲಿನಲ್ಲಿ ಆರಂಭಗೊಂಡ ಫಾರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ದೇವನಹಳ್ಳಿಯಲ್ಲಿರುವ ಅದು BDS ಕಾಲೇಜು. ನೆಕ್ಸ್ಟ್ ಆಕಾಶ್ ಮೆಡಿಕಲ್ ಕಾಲೇಜಲ್ಲಿ 100 ಸೀಟ್ಸ್ ಈಚ್ ಇನ್ಕ್ರೀಸ್ ಆಗಿದೆ ಅಂತ. ಉಳಿಕಿದ 8 ಕಾಲೇಜಲ್ಲಿ 50 ಸೀಟ್ ಇನ್ಕ್ರೀಸ್ ಆಗಿದೆ. ಅದು ಯಾವ್ದು ಅಂದರೆ BGS ಕಾಲೇಜು ನಗರೂರಲ್ಲಿ ಇರೋದು, ಮತ್ತು ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ 50 ಇನ್ಕ್ರೀಸ್ ಆಗಿದೆ. ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ 50 ಇನ್ಕ್ರೀಸ್ ಆಗಿದೆ. JGMMC ನಮ್ಗೆ ಮೊದಲೇ ಗೊತ್ತಿತ್ತು 50 ಇನ್ಕ್ರೀಸ್ ಆಗುತ್ತೆ ಅಂತ. ನೆಕ್ಸ್ಟು PES ಯೂನಿವರ್ಸಿಟಿಯಲ್ಲಿ ಕೂಡ 50 ಇನ್ಕ್ರೀಸ್ ಆಗಿದೆ. BM ಪಾಟೀಲ್ ಮೆಡಿಕಲ್ ಕಾಲೇಜ್ ಇದು ಡೀಮ್ಡ್ ಯೂನಿವರ್ಸಿಟಿ 50 ಮತ್ತು ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಶ್ರೀದೇವಿ ಮೆಡಿಕಲ್ ಕಾಲೇಜ್ 50 ಸೀಟ್ ಇನ್ಕ್ರೀಸ್ ಆಗಿದೆ. ಸಿದ್ಧಗಂಗಾ ಕಾಲೇಜು ತುಮಕೂರಲ್ಲಿ ಇನ್ಕ್ರೀಸ್ ಆಗಿದೆ. ಈ 8 ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ತಲಾ 50 ಸೀಟುಗಳನ್ನು ಹೆಚ್ಚುವರಿಯಾಗಿ NMC ಮಂಜೂರು ಮಾಡಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಸೊ ಇದ್ರ ಮೇಲೆ ನೋಡೋದಾದರೆ ಕಟ್ ಆಫ್ ಎಷ್ಟು ವೇರಿ ಆಗ್ಬೋದು ಅನ್ನೋದು ನೋಡೋದಾದರೆ, ನನಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಲಾಸ್ಟ್ ಟೈಮ್ ಗೌರ್ಮೆಂಟ್ ಕಾಲೇಜಲ್ಲಿ 400 ಸೀಟ್ಸ್ ಇನ್ಕ್ರೀಸ್ ಆದಾಗ ಜನರಲ್ ಮೆರಿಟು 2AG 3AG 3BG ಎಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಲ್ಲಿ ನೀವು ನೋಡ್ಬೋದು. ಲಾಸ್ಟ್ ಟೈಮ್ಗಿಂತ 1K ಆರ್ 2K ನಾನು ಯಾವ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಸೆಮಿ ಗೌರ್ಮೆಂಟ್ ಸೀಟ್ಸ್ 1.5 ಲಕ್ಷ ಮತ್ತು ಗೌರ್ಮೆಂಟ್ ಸೀಟ್ಸ್ 60,000 ಏನಿದೆಯಲ್ಲ, ಇದರಲ್ಲಿ ಎಷ್ಟು ಚೇಂಜಸ್ ಆಗ್ಬೋದು ಅಂದರೆ, ಈ ಸತಿ ಲಾಸ್ಟ್ ಟೈಮ್ ಒಂದು 400 ಸೀಟ್ ಇನ್ಕ್ರೀಸ್ ಆಗಿದ್ದರಿಂದ 1,000-2,000 ಡಿಫ್ರೆನ್ಸ್ ರ್ಯಾಂಕ್ ಕೆಳಗಿಳಿದಿತ್ತು. ಸೊ ಈ ಸತಿ ಒಂದು 500, ಆ್ಯಕ್ಚುಲಿ 600 ಅಂತ ಹೇಳ್ತಿದ್ದಾರೆ. 600 ಅಂದರೆ ಅದರಲ್ಲಿ 100 ಫಾರೂಕ್ ಡೆಂಟಲ್ ಕಾಲೇಜ್ಗೆ ಹೋಗುತ್ತೆ. ಸೊ MBBS ಪರ್ಸೆ ಓನ್ಲಿ MBBSಗೆ ಮಾತಾಡಬೇಕಂದ್ರೆ 500 ಸೀಟ್ಸ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಇದರಲ್ಲಿ JGMMC ಮತ್ತು ಇನ್ನೊಂದು BLD ಮೆಡಿಕಲ್ ಕಾಲೇಜಿನ ಸೀಟ್ಸ್ಗಳು AIQ ಹೋಗ್ತವೆ. ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಮಗೆ ಆಲ್ಮೋಸ್ಟ್ ಒಂದು 2,000 to 3,000 ಚೇಂಜಸ್ ಆಗ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಈ ನ್ಯೂಸ್ ನೋಡಿದ ಮೇಲೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಏನಾದರೂ ಅಪ್ಡೇಟ್ ಬಂದರೆ ನಾನು ಮತ್ತೆ ವಿಡಿಯೋ ಮಾಡ್ತಿರ್ತೀನಿ. ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.